NSVಯಿಂದ ಹಿಡಿದು ಯುವ ಕಾಂಗ್ರೆಸ್ಸಿಂದ ಹಿಡಿದು ಇವತ್ತು 6 ವರ್ಷಗಳ ಕಾಲ ಅನ್ನ ನೀರು ನಿದ್ರೆ ಬಿಟ್ಟು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇವತ್ತಿನ ದಿನ 138 ಶಾಸಕರನ್ನ ತಗೊಂಡ್ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಲಿ ಸರ್ಕಾರನೇ ಆಗಲಿ ಮುಂದಿನ ದಿನಗಳಲ್ಲಿ ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತನಿಗೂ ಪಕ್ಷದಲ್ಲಿ ಪಕ್ಷ ನಿಷ್ಠೆ ನೋಡಿದರೆ ಒಂದು ಸ್ಥಾನ ಸಿಗುತ್ತೆ ಅಂತೇಳಿ ಎಲ್ಲ ಯುವಕರು ಎಲ್ಲ ಮುಖಂಡರು ಮುಂದಿನ ದಿನಗಳಲ್ಲಿ ಪಕ್ಷ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಅಧಿಕಾರ ಒಂದೇ ಹತ್ರ ಇರಬಾರ್ದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡೋಕ್ಕಾದ್ರೂ ಆಗಲಿ ಮತ್ತೆ ಸರ್ಕಾರದ ಮುಂದೆ ಒಳ್ಳೆ ಕೆಲಸಗಳ ರೂಪರೇಷೆಗಳ ರೂಪಿಸೋಕ್ಕಾಗಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಿದ್ದರಾಮಯ್ಯನವ್ರು ಕೊಟ್ಟ ಮಾತು ಉಳಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಪಕ್ಷ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂದರೆ DK ಶಿವಕುಮಾರ್ ಸಾಹೇಬರಿಗೆ ಅಧಿಕಾರ ಹಸ್ತಾಂತರ ಮಾಡಲೇಬೇಕು.